ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ನಾನು ಸುಮಾರು ದಿನ ಆದಮೇಲೆ ಲೈವ್ ಬರ್ತಾಯಿದ್ದೆ. ಸುಮಾರು ಒಂದು 3 ತಿಂಗಳಾಗಿತ್ತೇನಪ್ಪ ನಾನು ಯೂಟ್ಯೂಬ್ಗೆ ವೀಡಿಯೋಗಳು ಹಾಕಿ. 3 ತಿಂಗಳಾದಮೇಲೆ ಈಗ ವೀಡಿಯೋ ಮಾಡ್ತಾಯಿದ್ದೀನಿ. 3 ತಿಂಗಳಿಂದ ಸ್ವಲ್ಪ ಪ್ರಾಬ್ಲಮ್ಗಳು ಜಾಸ್ತಿ ಇದ್ದ. ಮನೇಲಿ ಸ್ವಲ್ಪ ನಮ್ಮ ತಾಯಿ ತೀರೋಗಿದ್ದು, ಅದು ನಮ್ಮ ಕೆಲಸಗಳು ಕೋರ್ಟು ಕಚೇರಿ ಹತ್ತಿಸಿದ್ರು, ಅದೆಲ್ಲ ಮುಗಿಸ್ಕೊಂಡು ಇವತ್ತಿಂದ ತಿರ್ಗಾ ಯೂಟ್ಯೂಬ್ಗೆ ವೀಡಿಯೋಗಳು ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಇವತ್ತು ಫಸ್ಟ್ ಕೆಲಸನೇ ಸ್ಟಾರ್ಟ್ ಮಾಡಿದ್ದೀವಿ. ಸದ್ಯಕ್ಕೆ ಈಗ ಯಾರೋ ಇಬ್ಬರು ಸಿಕ್ಕಿದರೆ ಗೊಬ್ಬರ ತುಂಬಿಸ್ತಾ ಇದ್ದೀವಿ. ಸದ್ಯಕ್ಕೆ ಇವತ್ತೊಂದು ಕೆಲಸಗಳೇನಿರುತ್ತೆ ಅಂದರೆ, ಇವತ್ತು ಸಾಯಂಕಾಲ ಗಂಟ ಸ್ಟಾರ್ಟಿಂಗೇ 1-2 ಲೋಡ್ ಗೊಬ್ಬರ ತುಂಬ್ತಾ ಇದ್ದಾರೆ ಪಾರ್ಟಿಗಳು. ಏನು ಒಳ್ಳೆ ಚಾನ್ಸು. ಒಂದು ಲೋಡ್ಗೆ 500 ರೂಪಾಯಿ, ಏನು ಒಂದು ಅರ್ಧ ಗಂಟೆ ಒಂದು 500 ಹೊಡೆದು ಬಿಡ್ತಾರೆ. ಅದಕ್ಕೆ ತುಂಬ್ತಾ ಇದ್ದಾರೆ. ಇವತ್ತೊಂದು ಕೆಲಸ ಸ್ಟಾರ್ಟಿಂಗ್ ಏನಪ್ಪ ಅಂದರೆ ಗೊಬ್ಬರ ತುಂಬ್ತಾ ಇದ್ದಾರೆ. ನೋಡೋಣ, ಸುಮಾರು 3-4-5 ತಿಂಗಳಾಗಿದೆ ವೀಡಿಯೋಗಳು ಅಪ್ಲೋಡ್ ಮಾಡಿ. ಇವತ್ತಿಂದ ತಿರ್ಗಾ ಸ್ಟಾರ್ಟ್ ಆಗಿರುತ್ತೆ. ಏನು ಮಾಡೋದು, ಮನೆಗಳಲ್ಲಿ ಅಂಥ ಪ್ರಾಬ್ಲಮ್ಗಳಿರ್ತಾವಲ್ಲ, ಎಲ್ಲ ಸಾಲ್ವ್ ಮಾಡಿ ಇವತ್ತಿಂದ ಫ್ರೀ ಆಗಿದ್ದೀವಿ. ಇವತ್ತಿಂದ ಡೈಲಿ ಒಂದೊಂದು ವೀಡಿಯೋ ಬರ್ತಾ ಇರ್ತವೆ ನಮ್ಮ. ನೋಡಿ ಫ್ರೆಂಡ್ಸ್, ಇವಾಗ ತುಂಬ್ತಾ ಇದ್ದಾರೆ. ಇದಾದಮೇಲೆ ಇವತ್ತು ಸಾಯಂಕಾಲ ಗಂಟೆ ಏನೇನು ಇರುತ್ತೆ ನೋಡೋಣ ಬನ್ನಿ. ಇದೆಲ್ಲ ಅನ್ಲೋಡ್ ಮಾಡಿಬಿಟ್ಟು ಬಂದು ಸಾಯಂಕಾಲ ಗಂಟೆ ಏನೇನು ಕೆಲಸಗಳಿರ್ತವೆ ನೋಡೋಣ. ಇವತ್ತು ನಮ್ಮ ರೈತರದ್ದು ಹೆಂಗಿರುತ್ತೆ ಅಂತೆಲ್ಲ. ನೋಡಿ ಫ್ರೆಂಡ್, ಎರಡನೇ ಲೋಡ್ ತುಂಬ್ಕೊ ಬಂದಿದ್ದೀವಿ ಗೊಬ್ಬರ. ಎರಡನೇ ಲೋಡ್ ತುಂಬ್ಕೊಬಂದಿದೆ. ಯಾರೋ ಕೇಳಿದರು, ಅದು ನಮ್ಮ ರೈತರು ಮಾರ್ತೀನಿ ಅದಕ್ಕೆ. ಒಂದು ಲೋಡ್ 3,000 ರೂಪಾಯಿ, ತುಂಬಕ್ಕೆ 500, ತಗೊಬಂದು ಕೆಡಿಯೋಕೆ 500, 4,000 ತಗೊಬಂದು ಕೆಡಿಯೋಕ್ಕಂತ ಬಂದಿದ್ವಿ. ಒಂದು ಲೋಡ್ ಕೆಡ್ಬಿಟ್ಟು ಹೋಗಿದ್ದು. ಎರಡನೇ ಲೋಡಿಗೆ ಬಂದಿದ್ದೀವಿ. ಎರಡನೇ ಲೋಡ್ಗೆ ನೋಡಿ, ಲ್ಯಾಂಡ್ ಓನರ್ ಇಲ್ಲ. ತಂತೀವಿ ಇಲ್ಲಿ ಹಾಕ್ಬಿಟ್ಟು ತೋಟ ಎಲ್ಲ ಬಿಟ್ಬಿಟ್ಟು ಎಲ್ಲ ಹೋಗಿದ್ದಾರೆ. ಈಗ ಅವ್ರು ಬರೋವರೆಗೂ ಕಾಯಬೇಕು. ಇಲ್ಲಿ ನಾವು ಕಿತ್ತಾಕ್ಬಿಟ್ಟು ಹೋಗ್ಬೇಕು. ಏನೇ ಆಗಿ ಈಗ ನಡೀತಾರೆ ಯುದ್ಧದ ಪ್ರಕಾರ ನೋಡೋಕೆ ಹೋದರೆ ನಮ್ಮ ಹಳ್ಳಿ ಜೀವನನೇ ಬೆಟರ್ ಅನ್ನಿಸ್ತದೆ. ಇರಾಗಿಂಟು ಓಕೆ, ಹೇಳೋಕ್ಕಾಗಲ್ಲ. ನಮಗೂ ಸೇರ್ಸಿ ಬಾಂಬ್ ಹಾಕಿದ್ರು ಹಾಕ್ಬೋದು ಯಾವತ್ತಾರ, ಅದ್ರ ಲೆಕ್ಕಕ್ಕೆ ಬರೋಲ್ಲ. ಒಟ್ಟಲ್ಲಿ ಏನಪ್ಪ ಅಂದರೆ ಸದ್ಯಕ್ಕೆ ನಾವು ಇರೋ ಜಾಗ ಅಂತೂ ಸೂಪರ್ ಸೇಫ್ಟಿ, ಟೆನ್ಷನ್ ಇಲ್ಲ. ಹಳ್ಳೀಲಿ ಒಂದು ವರ್ಷ ಏನಿಲ್ಲ ಅಂದರೂ ತಿನ್ಕೊಂಡು ಯಾರ ಕಾಲ ಕಳಿಬೋದು. ಈ ನಡೀತಾರೆ ಯುದ್ಧ ನೋಡ್ಕೊಂಡು ಹೋಯ್ತಂದ್ರೆ ಈ ಸಿಟಿದೆಲ್ಲ ಭಾರಿ ಕಷ್ಟ ಆಗ್ಬಿಡುತ್ತೆ. ನೋಡಿ ಈಗಿನ ಪರಿಸ್ಥಿತಿಗಳು. ಗ್ಯಾಸ್ ಇಲ್ಲ ಅಂತಾರೆ, ಈಗ ಡೀಸೆಲ್ ರೇಟ್ ಜಾಸ್ತಿ ಅಂತಾರೆ, ಇದು ಜಾಸ್ತಿ ಅಂತಾರೆ. ಏನಿಲ್ಲ ಅಂದ್ರೆ ಹಳ್ಳಿಲಿರೋ ಜೀವನನೇ ಬೆಟರ್ ಆಗ್ಬಿಡುತ್ತೆ. ನೋಡಿ ಹೆಂಗೋ ಒಂದಿನ ಕೆಲಸ ಮಾಡ್ಕೊಂಡು ಒಂದು ವಾರ ಇಲ್ದೋದ್ರೂ ಹೆಂಗೆ ಇಟ್ಟು ಪಟ್ಟು ತಿನ್ಕೊಂಡಾರ ಕಾಲ ಕಳೆದ್ಬಿಡ್ತಾರೆ ನಮ್ಮ ಹಳ್ಳಿ ಜನಗಳು. ನಾವು ಏನಿಲ್ಲ, ನಾವು ಸಿಟಿಲೇ ಇದ್ದು ಬಂದಿದ್ದು. 20 ವರ್ಷ ಇದ್ದು ಬಂದ್ರೂ ಲಾಸ್ಟ್ ಹಳ್ಳಿಗೆ ಬಂದಿದ್ದೀವಿ ಅಷ್ಟೇ. 20 ವರ್ಷ ಬೆಂಗಳೂರಲ್ಲಿ ಇದ್ದು ಬಂದು 20 ವರ್ಷ ಎಲ್ಲ ದುಡಿದು ಸದ್ಯ ಊರಲ್ಲಿ ಬಂದು ಸೆಟ್ಲಾಗಿದ್ದೀವಿ. ಈಗ ನೆನೆಸ್ಕೊಂಡ್ರೆ ಬೆಂಗಳೂರ್ದಿಕ್ಕೆ ಹೋಗ್ಬೇಕು ಅಂದರೆ ಬೇಜಾರಾಗುತ್ತೆ. ಒಟ್ಟಲ್ಲಿ ಹಂಗೆ ನೋಡೋಕೆ ಹೋಯ್ತವ್ರೆ ಇರೋರು ಅದು ಹೆಂಗಿರ್ತಾರೋ ಆ ಟ್ರಾಫಿಕ್ಗಳಲ್ಲಿ ಅದೆಲ್ಲ ನೆನೆಸ್ಕೊಂಡ್ರೆ ಈಗ ಭಯ ಆಗುತ್ತೆ. ನಾವು 2019 ಹೋಗಿ 2009 ಹೋಗಿದ್ದು. ನಾವು 1999 ಹೋಗಿದ್ದು. 2019 18 ಗಂಟೆ ಇದ್ದು ವಾಪಸ್ ಬಂದುಬಿಟ್ಟೆ ನಾನು. ಸುಮಾರು 19 ವರ್ಷ ಬೆಂಗಳೂರಲ್ಲಿ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದೆ. ಹೆಂಗೋ ಒಂದು 35-40 ಸಾವಿರ ಬರೀ 20 ಗಂಟೆಗೆ 50,000 ಸಿಕ್ಕೋದು. BMW ಗಾಡಿ ಓಡಿಸ್ಕೊಂಡು ಹೆಂಗೋ ಊರಿಗೆ ಬಂದು ಸೆಟ್ಲಾಗಿದ್ದೀವಿ. ಒಂದು ಅಂಗಡಿ ಹಾಕಿ ಟ್ಯಾಕ್ಟ್ರ್ ಓಡಿಸ್ಕೊಂಡು ಕಾಲ ಕಳೀತಾ ಇದ್ದೀವಿ. ಹೆಂಗೋ ನಡೀತಾ ಇದೆ ನಮ್ದು ಹೆಂಗೋ ಜೀವನಗಳು. ಇದೆಲ್ಲ ನೆನೆಸ್ಕೊಂಡ್ರೆ ಪಾಪ ಸಿಟೀಲಿ ಈಗ ಓಡಿಸೋ ಗಾಡಿಗಳು, ಡ್ರೈವಿಂಗು, ಪಾಪ ನೆನೆಸ್ಕೊಂಡ್ರೆ ಡ್ರೈವರ್ಗಳದ್ದು ಕಾಟ ಅಯ್ಯೋ ಅನಿಸುತ್ತೆ. ನಾವು ಇದ್ದಾಗೂ ಅಷ್ಟೇ ಹೋಟೆಲ್ ಓಲಾ ಊಬರನ್ನು ಓಡಿಸಿದ್ದೆ ನಾವು. ಪರವಾಗಿಲ್ಲ. ಈಗ ಲೆಕ್ಕ ನೋಡ್ಕೊಂಡ್ರೆ ಪಾಪ ಏನೋ 10 ರೂಪಾಯಿ 12 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ ಡ್ರೈವರ್ಗಳು. ಏನು ವರ್ಕೌಟ್ ಆಗುತ್ತೆ? ಲಕ್ಷಾಂತರ ರೂಪಾಯಿ ಬಂಡವಾಳಗಳು ಹಾಕ್ಬಿಟ್ಟು ವರ್ಕೌಟ್ ಆಗಬೇಕಲ್ಲ, ಭಾರಿ ಕಷ್ಟ ಇದೆ. ಹಂಗೆಲ್ಲ ನೋಡೋಕೆ ಹೋಯ್ತವ್ರೆ ಅಟ್ಲೀಸ್ಟ್ ನಮ್ಮ ಜೀವನ ಎಷ್ಟೋ ಚೂರು ಪರವಾಗಿಲ್ಲ ಅನಿಸುತ್ತೆ. ಈಗ ಅದು ನಾವೇನು ಕಮ್ಮಿ ಇಲ್ಲ. ಒಂದು ಟ್ರಾಕ್ಟರ್ ತಗೊಂಡು ಅದಕ್ಕೆಲ್ಲ ಮೆಟೀರಿಯಲ್ ಸೇರಿಸಿ ಒಂದು 20 ಲಕ್ಷ ಮೇಲೆ ಬಂಡವಾಳ ಹಾಕ್ಬೇಕು. 20 ಏನು ಲಾಸ್ ಏನಾಗಲ್ಲ. ಇಂಜಿನ್ನೇ 10 ಲಕ್ಷ, ಬಡ್ಡಿ ಒಂದು 5 ಲಕ್ಷ, ಮೆಟೀರಿಯಲ್ಗಳು ಅದಕ್ಕೆ ಹೂಡೋಕ್ಕೆ ಅದು ಇದೆಲ್ಲ ಸೇರಿಸಿ ಒಂದು 5-6 ಲಕ್ಷ, ಒಂದು 20-21 ಲಕ್ಷ ಹಾಕ್ತೀವಿ. ಆದರೂ ಟೆನ್ಷನ್ ಇಲ್ಲ. ತಿಂಗಳಲ್ಲಿ ಒಂದು ತಿಂಗಳಿಗೆ ಕೆಲಸ ಮಾಡ್ಕೊಂಡ್ರು ಹೆಂಗೆ ಜೀವನ ನಡೀತೆ. 6 ತಿಂಗಳಿಗೋಸ್ಕರ EMI ಕಟ್ಕೊಂಡು ಹೋಗ್ತಾ ಇರುತ್ತೆ. ಸರಿ ಬನ್ನಿ, ಅನ್ಲೋಡ್ ಮಾಡ್ಬಿಟ್ಟು ಅವ್ರು ಬರ್ತಾಯಿದ್ದಾರೆ ಪಾರ್ಟಿಯವರು. ನೀನು ಬೈಕಲ್ಲಿ ಬರ್ತಾವ್ರೆ, ಸೌಂಡ್ ಆಗ್ತಾಯಿದೆ. ಕೆಡಿಬಿಟ್ಟು ಹೋಗಿ ನೆಕ್ಸ್ಟ್ ಏನು ಕೆಲಸಗಳಿದೆ ನೋಡೋಣ ಬನ್ನಿ. ಆಯಿತು ಫ್ರೆಂಡ್ಸ್.